ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಈ ವಿಡಿಯೋ ಪಾಠಕ್ಕೆ ಹಾರ್ದಿಕವಾದಂಥ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಸಮಾಜಶಾಸ್ತ್ರ ವಿಭಾಗದಲ್ಲಿ 1ನೇ ಅಧ್ಯಾಯ ಸಾಮಾಜಿಕ ಸ್ತರ ವಿನ್ಯಾಸ ಎಂಬುವ ಪಾಠವನ್ನು ಅಭ್ಯಾಸ ಮಾಡೋಣ. ಈ ಒಂದು ಅಧ್ಯಾಯದಲ್ಲಿ ಅನೇಕ ಫಲಿತಾಂಶಗಳು ಬರ್ತಾ ಇದ್ದಾವೆ. ಅದರಲ್ಲಿ ಸಾಮಾಜಿಕ ಅಸಮಾನತೆ ಎನ್ನುವಂಥದ್ದು, ಸಾಮಾಜಿಕ ಸ್ತರ ವಿನ್ಯಾಸ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಅಸ್ಪೃಶ್ಯತಾ ನಿವಾರಣಾ ಕಾನೂನು ಕ್ರಮಗಳು ಅನ್ನುವಂಥ ಫಲಿತಾಂಶಗಳ ಕುರಿತು ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ನೀವೆಲ್ಲ ನಮ್ಮ ಸಮಾಜದಲ್ಲಿ ಏನು ಶ್ರೇಣಿಯಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀರಿ. ನೀವು ಓಡಾಡುವಂಥ ಸಂದರ್ಭದಲ್ಲಿ, ಜೀವನ ನಡೆಸುವಂಥ ಸಂದರ್ಭದಲ್ಲಿ ಸಾಕಷ್ಟು ದೃಶ್ಯಗಳನ್ನು ಕಾಣ್ತಾ ಇದ್ದೀರಿ. ಅಂತಹ ದೃಶ್ಯಗಳಲ್ಲಿ ಒಂದು ಕಡೆಗೆ ಗಣಗೌರವಾಗಿರ್ತಕ್ಕಂಥ ಬಡತನ, ತಿನ್ನಲಿಕ್ಕೆ ಸರಿಯಾಗಿ ಊಟ ಇಲ್ಲದೆ ಇರತಕ್ಕಂಥದ್ದು, ಆಹಾರ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ, ಭಾಳ ಶ್ರಮಪಟ್ಟು ದುಡಿತಕ್ಕಂಥ ವ್ಯವಸ್ಥೆ ಮತ್ತೊಂದು ಕಡೆಗೆ. ಇನ್ನೂ ಒಂದು ಕಡೆಗೆ ಐಷಾರಾಮಿಯಾಗಿರ್ತಕ್ಕಂಥ ಒಂದು ಜೀವನವನ್ನು ನಾವು ನೋಡ್ತಾ ಇದ್ದೇವೆ. ಐಷಾರಾಮಿಯಾಗಿರ್ತಕ್ಕಂಥ ಒಂದು ಬದುಕನ್ನು ಕಾಣ್ತಾ ಇದ್ದೇವೆ. ಇನ್ನೊಂದು ಕಡೆಗೆ ಶಿಕ್ಷಣ ಪಡೆಯುವಲ್ಲಿ ಬಹಳಷ್ಟು ವಂಚಿತರಾದಂಥ ಮಕ್ಕಳನ್ನು ಮತ್ತು ಶಿಕ್ಷಣ ಪಡೆಯುವಲ್ಲಿ ಅತ್ಯಂತ ಬಡ ಶಾಲೆಯಲ್ಲಿ ಕೂಡ ಕಲೀಲಿಕ್ಕೆ ಆಗತಕ್ಕಂಥ ಒಂದು ಬಡ ವ್ಯವಸ್ಥೆ ಇರತಕ್ಕಂಥದ್ದನ್ನು ಕಾಣ್ತೇವೆ. ಮತ್ತೊಂದು ಕಡೆಗೆ ಹೈಫೈ ಇರತಕ್ಕಂಥ ಶಾಲೆಗಳು, ಅತ್ಯಂತ ಲಕ್ಸುರಿಯಸ್ ಆಗಿರತಕ್ಕಂಥ ಬಹುಶಿಸ್ತಿನಿಂದ ಸಾಕಷ್ಟು ಹಣ ವಿನಿಮಯ ಮಾಡಿ ಕಲಿತಕ್ಕಂಥ ಶಾಲೆಗಳಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದು ನಮ್ಮ ದೇಶದ ವ್ಯವಸ್ಥೆಯಲ್ಲಿ ನೀವೆಲ್ಲ ದಿನನಿತ್ಯ ಕಣ್ಣಿಗೆ ಕಾಣತಕ್ಕಂಥ ದೃಶ್ಯಗಳು. ಹಾಗಾದರೆ ಈ ಸಾಮಾಜಿಕ ಅಸಮಾನತೆ ಅನೇಕ ಕಾರಣಗಳಿಂದ, ಲಿಂಗ ಇರಬಹುದು, ಲಿಂಗ ವ್ಯವಸ್ಥೆಯಲ್ಲಿ ಇರಬಹುದು, ಜಾತಿ ವ್ಯವಸ್ಥೆಯಲ್ಲಿ ಇರಬಹುದು, ವೃತ್ತಿ ವ್ಯವಸ್ಥೆಯಲ್ಲಿ ಇರಬಹುದು, ವರ್ಗ ವ್ಯವಸ್ಥೆಯಲ್ಲಿ ಇರಬಹುದು, ಜನಾಂಗದಲ್ಲಿ ಇರಬಹುದು, ಇವೆಲ್ಲ ರೀತಿಯಲ್ಲಿ ಕೂಡ ಸಾಮಾಜಿಕ ಅಸಮಾನತೆಯನ್ನು ನಾವು ಕಾಣ್ತಾ ಇದ್ದೇವೆ. ಆದಾಯದ ಮೂಲಗಳಿದ್ದಿರ್ಬೋದು, ಶಿಕ್ಷಣ ಇದ್ದಿರ್ಬೋದು, ವೃತ್ತಿ ಇದ್ದಿರ್ಬೋದು, ಆರೋಗ್ಯ ಇದ್ದಿರ್ಬೋದು, ರಾಜಕೀಯ ಒಂದು ಭಾಗಿತ್ವ ಇರಬಹುದು. ಈ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಇರುವ ಒಂದು ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ, ವೃತ್ತಿಯಲ್ಲಿ ಮತ್ತು ಆದಾಯದ ಮೂಲಗಳನ್ನು ಗಮನದಲ್ಲಿಟ್ಟುಕೊಂಡು ನೋಡಿದಾಗ ಮುಂತಾದ ವ್ಯವಸ್ಥೆಗಳಲ್ಲಿ ಸಾಮಾಜಿಕ ಅಸಮಾನತೆ ಇರುವುದನ್ನು ಕಾಣ್ತೇವೆ. ಅಂದರೆ ಒಂದೇ ತೆರನಾಗಿ ಇಲ್ಲದೇ ಇರತಕ್ಕಂಥ ವ್ಯವಸ್ಥೆ, ಏರುಪೇರಿನ ವ್ಯವಸ್ಥೆ ಇರುವುದನ್ನು ನಾವು ಕಾಣ್ತೇವೆ. ಈ ಸ್ತರ, ಈ ಒಂದು ಹಂತಗಳನ್ನು ನಾವು ಈ ಅಭ್ಯಾಸದಲ್ಲಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಇದೆಲ್ಲವನ್ನು ನೋಡಿದಾಗ ಇದೊಂದು ಸಾಮಾಜಿಕ ಅಸಮಾನತೆ ಅಂತ ತಿಳ್ಕೊಂಡು ಹೇಳುವಾಗ, ಅಸಮಾನ ಸಾಮಾಜಿಕ ಪ್ರತಿಫಲದಿಂದ ಈ ಸಾಮಾಜಿಕ ರಚನೆ ಉಂಟಾಗಿದೆ. ಅಲ್ಲಿ ವಸ್ತುಗಳಲ್ಲಿ ಇರ್ಬೋದು, ವಸ್ತುಗಳನ್ನು ನೀವು ಮಾರ್ಕೆಟ್ನೊಳಗೆ ಹೋದ್ರೆ ನೋಡ್ತೀವಿ, ಹೈ ಕ್ವಾಲಿಟಿ, ಹೈ ಬೆಲೆ ಬಾಳುವಂಥ, ಹೆಚ್ಚಿನ ಬೆಲೆ ಬಾಳುವಂಥ ವಸ್ತುಗಳು ಇರ್ತಾವೆ, ಬಡವರಿಗೆ ಇರುವಂಥ ವಸ್ತುಗಳು ಇರ್ತವೆ. ಹಾಗೆ ಆದಾಯದಲ್ಲಿ ಏರುಪೇರುಗಳದಾವೆ. ಹಾಗಾಗಿ ಅವಕಾಶದಲ್ಲಿಯೂ ಕೂಡ ಏರುಪೇರುಗಳಾಗ್ತಾ ಇದ್ದಾವೆ. ಇನ್ನು ಪುರಸ್ಕಾರದಲ್ಲಿ, ಸ್ಥಾನಮಾನಗಳಲ್ಲಿ ಅಸಮಾನವಾಗಿ ದೊರಕುವಂತೆ ಮಾಡುವ ಮೂಲಕವಾಗಿ ಈ ಒಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಮುಂದುವರಿದುಕೊಂಡೇ ಹೋಗ್ತಾ ಇದೆ. ಮಕ್ಕಳೇ, ನಿಮಗೆಲ್ಲರಿಗೂ ಗೊತ್ತು, ನೀವು ಕೂಡ ಎಲ್ಲ ಥರದ ಒಂದು ವರ್ಗದಲ್ಲಿ ಇರತಕ್ಕಂಥ ಮಕ್ಕಳಿದ್ದೀರಿ. ನಿಮಗೂ ಕೂಡ ಈ ಸಮಾಜದಲ್ಲಿ ಇರತಕ್ಕಂಥ ಅಸಮಾನತೆಗಳ ಬಗ್ಗೆ ಗಮನಕ್ಕೆ ಬಂದಿರ್ತದೆ.
ಹಾಗಾದ್ರೆ ನಾವು ಇಲ್ಲಿ ತಿಳ್ಕೊಳ್ಳೋದು ಏನಪ್ಪ ಅಂತಂದ್ರೆ, ಉದಾಹರಣೆಗೆ ಸೇವಾ ಕ್ಷೇತ್ರಗಳಲ್ಲಿ ಬಹಳಷ್ಟು ಏರುಪೇರುಗಳದ, ಅಸಮಾನತೆಗಳದ. ಇದನ್ನು ತಿಳ್ಕೊಳ್ಳೋದೇ ಈ ಒಂದು ಪಾಠದ ಉದ್ದೇಶ. ಹಾಗಾದ್ರೆ ಏನೇನು? ಆರೋಗ್ಯವನ್ನು ಪಡೆಯುವಲ್ಲಿ ಬಡವರು ಅತ್ಯಂತ ಕಡಿಮೆ ಬೆಲೆಯ ದವಾಖಾನೆಗಳಿಗೆ ಹೋಗಿ ಆರೋಗ್ಯ ಚಿಕಿತ್ಸೆಗಳನ್ನು ಪಡೆದುಕೊಳ್ತಾರೆ. ಅದೇ ರೀತಿಯಾಗಿ ಶಿಕ್ಷಣ, ಆರೋಗ್ಯದಲ್ಲಿ ಶ್ರೀಮಂತರು ಏನು ಮಾಡ್ತಾರೆ ಅಂದರೆ ಆರೋಗ್ಯ ಅವಕಾಶಗಳನ್ನು ಪಡೆಯುವಲ್ಲಿ ಇದೊಂದು ಸಾರ್ವಜನಿಕ ಸೇವಾ ಕ್ಷೇತ್ರ. ಆರೋಗ್ಯ ಇದನ್ನು ಪಡೆಯುವಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ಆರೋಗ್ಯವನ್ನು ಅವರು ಪಡೆಯುತ್ತಾರೆ. ಹಣ ಖರ್ಚು ಮಾಡಿ ಈ ಒಂದು ಆರೋಗ್ಯದ ಅವಕಾಶಗಳನ್ನು ಪಡೆದುಕೊಳ್ತಾರೆ. ಮತ್ತೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಅದೇ ಥರ ಈಗಾಗಲೇ ಹೇಳಿದೆ ನಾನು. ಅದೇ ರೀತಿಯಾಗಿ ರಕ್ಷಣಾ ವ್ಯವಸ್ಥೆಯಲ್ಲೂ ಕೂಡ ಸಾಮಾಜಿಕ ರಕ್ಷಣೆ ಅನ್ನುವಂಥದ್ದು ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ಅದು ಸಿಗ್ತಾ ಇದೆ. ಈಗ ದೊಡ್ಡ ದೊಡ್ಡ ರಾಜಕೀಯ ಮಂದಿಗಳಿಗೆ ಸಿಗ್ತಕ್ಕಂಥ ಆರೋಗ್ಯ ಏನು ಸಾರ್ವಜನಿಕ ರಕ್ಷಣೆಯೇ ಬೇರೆ, ನಮ್ಮ ಜನಸಾಮಾನ್ಯರಿಗೆ ಸಿಗ್ತಕ್ಕಂಥ ಸಾರ್ವಜನಿಕ ರಕ್ಷಣೆಯೇ ಬೇರೆ ಅಥವಾ ಸಾಮಾಜಿಕ ರಕ್ಷಣೆಯೇ ಬೇರೆ. ಇನ್ನು ಅತ್ಯಂತ ಕೆಳವರ್ಗದವರಿಗೆ ಸಿಗ್ತಕ್ಕಂಥ ಸಾರ್ವಜನಿಕ ಅಥವಾ ಸಾಮಾನ್ಯ ರಕ್ಷಣೆಯನ್ನೇ ಬೇರೆ. ಅದೇ ರೀತಿಯಾಗಿ ನ್ಯಾಯ, ಶಿಕ್ಷಣ, ಆರೋಗ್ಯ ಇವೆಲ್ಲ ಬಡವರಿಗಾಗಿ ಇರುವಂತಹ ಒಂದು ವ್ಯವಸ್ಥೆಗಿಂತ ಭಿನ್ನವಾಗಿರುವಂತಹ ಒಂದು ವ್ಯವಸ್ಥೆಗಳಾಗಿ ಕಂಡು ಬರ್ತಾವು. ಅಲ್ಲೆಲ್ಲ ಕಡೆಯಲ್ಲಿ ಕೂಡ ಬಡವರನ್ನ ಕಡೆಗಣಿಸುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರುವುದನ್ನು ನಾವು ಕಾಣ್ತೇವೆ. ಇದನ್ನೇ ನಾವು ಸಾಮಾಜಿಕ ಅಸಮಾನತೆ ಅಂತ ತಿಳ್ಕೊಂಡು ಕರೀತೇವೆ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರುವ ನೆಲೆಯಲ್ಲಿ ಇದು ಜಗತ್ತಿನ ಎಲ್ಲ ಕಡೆಗೂ ಇದೆ. ನಮ್ಮ ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ಶ್ರೀಮಂತರ ಬಳಿಗೆ ಸಾಕಷ್ಟು ಸಂಪತ್ತಿದೆ. ಸಂಪತ್ತು ಕ್ರೋಢೀಕರಣಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆಮೇಲೆ ದಶಕದಿಂದ ಇತ್ತೀಚೆಗೆ ನಾವು ನೋಡಿದಾಗ ಒಂದೊಂದು ದಶಕದಲ್ಲಿ ಕೂಡ 50 ಬಿಲಿಯನ್ಗಳನ್ನ 1 ಲಕ್ಷ ಮಿಲಿಯನ್ಗಳನ್ನ ಉತ್ಪಾದಿಸುವಷ್ಟು ಸಾಮರ್ಥ್ಯವನ್ನು ನಾವೇನು ಮಾಡಿದ್ದೇವೆ ಅಂತಂದ್ರೆ ಹೆಚ್ಚಿಸುವ ಶ್ರೀಮಂತರ ಸಂಖ್ಯೆ ಹೆಚ್ಚಾಗಿದೆ ಉತ್ಪಾದನೆ. ಆದರೆ ಈ ಎಲ್ಲ ಶ್ರೀಮಂತ ವರ್ಗದವರ ಏನಿ ಮೇಲಕ್ಕೆ ಏರ್ತಾ ಹೋದಂತೆಲ್ಲ ಕೆಳ ಸ್ತರದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಳ ಹಂತದಲ್ಲಿ ಇರ್ತಕ್ಕಂಥ ಜನರನ್ನ ನಾವು ಸಾಮಾಜಿಕ ಭದ್ರತೆ ಹಿನ್ನೆಲೆಗಳಲ್ಲಿ ನಾವು ಗಮನಿಸಿದಾಗ ಸಾಮಾಜಿಕ ಅವಕಾಶಗಳಾಗಿರ್ತಕ್ಕಂಥ ಸಾಮಾಜಿಕ ಭದ್ರತೆಗಳಾಗಿರ್ತಕ್ಕಂಥ ಆಹಾರ, ಆರೋಗ್ಯ, ಅವಕಾಶ, ಶಿಕ್ಷಣ ಮುಂತಾದವುಗಳನ್ನು ಗಮನಿಸಿದಾಗ ಸಾಮಾಜಿಕ ಅಸಮಾನತೆ ಕಂಡು ಬರುತ್ತದೆ. ಸಾಮಾಜಿಕ ಅಸಮಾನತೆ ಕಂಡು ಬರುತ್ತದೆ. ಹಾಗಾಗಿ ಈ ಸಾಮಾಜಿಕ ಅಸಮಾನತೆಯನ್ನು ನಾವು ಗಮನಿಸುವಾಗ ಇಲ್ಲಿ ಲಿಂಗದಲ್ಲಿ ಅಸಮಾನತೆ ಅದ, ಶಿಕ್ಷಣದಲ್ಲಿ ಅಸಮಾನತೆ ಅದ ಅನ್ನುವಂಥದ್ದನ್ನು ಸಾಮಾನ್ಯವಾಗಿ 2 ಮುಖ್ಯ ದೃಷ್ಟಿಗಳನ್ನು ಇಟ್ಟುಕೊಂಡು ನೋಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಇದರ ಸ್ವರೂಪವನ್ನು ನಾವು ಸಾಮಾಜಿಕ ಅಸಮಾನತೆಯಿಂದಲೇ ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಮೊದಲನೇದಾಗಿ ಶಿಕ್ಷಣ ಮತ್ತು ಅಸಮಾನತೆ, ಲಿಂಗ ಅಸಮಾನತೆ ಅಂತ ತಿಳ್ಕೊಂಡದ. ಅದರಲ್ಲಿ ವಿಶೇಷವಾಗಿ ಲಿಂಗತ್ವದ ಅಸಮಾನತೆಯನ್ನು ನಾವು ಕಾಣ್ತಾ ಇದ್ದೇವೆ, ಸಾಮಾಜಿಕ ಅಸಮಾನತೆಯನ್ನು ಕಾಣ್ತಾ ಇದ್ದೇವೆ. ಗಮನಿಸಿ, ಸಾಮಾಜಿಕ ಅಸಮಾನತೆ. ಹೀಗೆ ಈ ಸಾಮಾಜಿಕ ಅಸಮಾನತೆಯಲ್ಲೇ ನಾವು ಜಗತ್ತಿನಲ್ಲಿ ವಿಭಿನ್ನವಾಗಿರತಕ್ಕಂಥ ಸ್ತರದಲ್ಲಿ ವಿಭಿನ್ನವಾಗಿರತಕ್ಕಂಥ ಒಂದು ಸೇವಾ ವಲಯಗಳಲ್ಲಿ ಈ ಅಸಮತೋಲನ, ಅಸಮಾನತೆ, ತರತಮ ಅನ್ನುವಂಥದ್ದು ಕಂಡುಬರ್ತದೆ. ಅದರಲ್ಲಿ ವಿಶೇಷವಾಗಿ ನಾವು 1-2 ಕ್ಷೇತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ನೋಡಿದಾಗ ಮುಖ್ಯವಾಗಿ ಶಿಕ್ಷಣ ಮತ್ತು ಅಸಮಾನತೆ. ಹಾಗಾದರೆ ಈ ಶಿಕ್ಷಣ ಪಡೆಯುವಲ್ಲಿ ಏನು ಅಸಮಾನತೆ ಅದ, ಇದು ಸಮಾನತೆಯ ಭಾಗವಹಿಸುವಿಕೆ ಅಥವಾ ಅವಕಾಶಗಳನ್ನು ಪಡೆಯುವಲ್ಲಿ, ಸಾಮಾಜಿಕ ನ್ಯಾಯ ತರುವಲ್ಲಿ ಬಹಳ ಅಸಾಧ್ಯವಾಗಿರತಕ್ಕಂಥ ಒಂದು ಶಕ್ತಿಯಾಗಿ ನಮಗೆ ಕಂಡುಬರುತ್ತದೆ. ಒಂದು ಸಾಮಾಜಿಕ ವ್ಯವಸ್ಥೆಯನ್ನು, ಒಂದು ಸಾಮಾಜಿಕ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಶಿಕ್ಷಣ ಕ್ಷೇತ್ರ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಒಂದು ಶಕ್ತಿ ಅಂತ ತಿಳ್ಕೊಂಡು ಹೇಳಬಹುದು. ಇಲ್ಲಿ ಶಿಕ್ಷಣದಲ್ಲಿ ಭಾಗವಹಿಸುವುದಿರ್ಬೋದು, ಅವಕಾಶಗಳನ್ನು ಪಡೆಯುವುದಿರ್ಬೋದು, ಸಾಮಾಜಿಕ ನ್ಯಾಯ ತರುವಲ್ಲಿ ಇರ್ಬೋದು. ಶಿಕ್ಷಣ ಏನು ಮಾಡ್ತದೆ ಅಂತಂದರೆ ಬಹಳಷ್ಟು ಪ್ರಮುಖ
ಪಾತ್ರವನ್ನು ವಹಿಸ್ತದೆ. ಯಾವ ಒಂದು ಸಮುದಾಯ ಶಿಕ್ಷಣವನ್ನು ಚೆನ್ನಾಗಿ ಪಡೆದಿದೆಯೋ, ಉದಾಹರಣೆಗೆ ನೀವು ಅಂಬೇಡ್ಕರ್ ಅಂತ ಒಬ್ಬ ವ್ಯಕ್ತಿ ಏನು ಮಾಡಿದಂತಂದರೆ ಆ ಸಮುದಾಯದಲ್ಲಿ ಉನ್ನತವಾದಂಥ ಶಿಕ್ಷಣ ಪಡೆದಿದ್ದರಿಂದ ಇವತ್ತು ಸಂವಿಧಾನದಲ್ಲಿ ಹೆಚ್ಚಿನ ಆದ್ಯತೆಗಳನ್ನು ಕೆಳಸ್ತರದ ಜನರಿಗೆ, ಸಾಮಾನ್ಯರಿಗೆ, ಮಹಿಳೆಯರಿಗೆ ಹೆಚ್ಚಿನ ಒಂದು ಆದ್ಯತೆಗಳನ್ನು, ಅಭಿವೃದ್ಧಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಅವರು ಅನೇಕ ಸಂಗತಿಗಳನ್ನು ತಾವು ಅಧ್ಯಯನ ಮಾಡಿ ಆ ಒಂದು ಪೀಳಿಗೆಯನ್ನು, ಆ ಒಂದು ಜನಾಂಗವನ್ನು, ಆ ಒಂದು ಏನಂತಂದರೆ ವಲಯವನ್ನು ಉನ್ನತೀಕರಿಸಲಿಕ್ಕೆ, ಉನ್ನತ ಹಂತಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿ ಸಾಧ್ಯ. ಆದ್ದರಿಂದ ನೀವೆಲ್ಲ ವಿದ್ಯಾರ್ಥಿಗಳೇ ಗಮನಿಸಬೇಕು. ಹೀಗಾಗಿ ಇಲ್ಲೇನಂತಂದರೆ ಈ ಶಿಕ್ಷಣಕ್ಕೆ ಇರುವಂಥ ಒಂದು ಶಕ್ತಿ ಅಪಾರವಾದದ್ದು. ನೀವೆಲ್ಲ ಶಿಕ್ಷಣವನ್ನು ಪಡೆಯುವಂಥ ಒಂದು ಹಿನ್ನೆಲೆ ಇದೇ ಆಗಿದೆ ಅನ್ನುವಂಥದ್ದನ್ನು ನೀವು ಗಮನಿಸಬೇಕು. ನೀವೆಲ್ಲ ಉತ್ತಮವಾದಂಥ ಶಿಕ್ಷಣವನ್ನು ಪಡೆದಿದ್ದೇ ಆದರೆ ಅಸಮಾನತೆಗಳು ಬಹಳಷ್ಟು ಅದಾವು. ನಮ್ಮಲ್ಲಿ ಅವಕಾಶಗಳನ್ನು ಪಡೆಯುವಲ್ಲಿ ಬಹಳಷ್ಟು ನಾವೆಲ್ಲ ವಂಚಿತರಾಗ್ತಾ ಇದ್ದೇವೆ, ಅನೇಕ ಕ್ಷೇತ್ರಗಳಿಂದ ವಂಚಿತರಾಗ್ತಾ ಇದ್ದೇವೆ. ಆದರೆ ನೀವು ಏನಪ್ಪ ಅಂತಂದರೆ ಈ ಶಿಕ್ಷಣವನ್ನು ಪಡೆಯುವ ನಿಟ್ಟಿನಲ್ಲಿ ನೀವು ಎಲ್ಲರೂ ಕೂಡ ಪ್ರಮುಖವಾದಂಥ ಪಾತ್ರವನ್ನು ಶಿಕ್ಷಣ ನಮ್ಮ ಬದುಕಿನಲ್ಲಿ ಹೊಂದಿರುವಾಗ ನಾವು ಆ ಶಿಕ್ಷಣವನ್ನು ಶಿಸ್ತುಬದ್ಧವಾಗಿ ಕಲಿಬೇಕು ಅನ್ನುವಂಥದ್ದನ್ನು ನೀವು ಗಮನಿಸಬೇಕು. ಇದನ್ನೇ ಹೇಳ್ತದೆ ನಮ್ಮ ಸಾಮಾಜಿಕ ಅಸಮಾನತೆ ಏನು ಹೇಳ್ತದೆ ಅಂತಂದರೆ ಅಸಮಾನತೆ ಇದೆ ಅನ್ನೋದನ್ನು ಎಲ್ಲಿ ತೋರಿಸ್ತದೆ. ಹಾಗಾದರೆ ಶಿಕ್ಷಣದಲ್ಲಿ ಅಸಮಾನತೆ ಇರುವಂಥ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಒಂದು ಉದ್ದೇಶವೇ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬರ್ತಾ ಇದೆ. ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಮೊನ್ನೆ ತಾನೇ ನಾವು ಸಂವಿಧಾನದ ದಿನವನ್ನು ಆಚರಣೆ ಮಾಡಿದ್ದೇವೆ. ಆ ಸಂವಿಧಾನದ ದಿನದಲ್ಲಿ ಮಕ್ಕಳೇ ನಿಮಗೆಲ್ಲರಿಗೂ ಕೂಡ ಸುದ್ದಿಗಳ ಮೂಲಕವಾಗಿ ಅನೇಕ ವಿಚಾರಗಳನ್ನು ತಿಳಿಸಲಾಗಿದೆ. ಹಾಗಾದರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನು ಹೇಳಿದೆ ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿಯೂ ಕೂಡ ಶಿಕ್ಷಣಕ್ಕಿರುವಂತಹ ಒಂದು ಸಾಮಾಜಿಕ ನ್ಯಾಯದ ಕುರಿತು ಇಲ್ಲಿ ಹೇಳಲಾಗಿದೆ. ಹಾಗಾದರೆ ಶಿಕ್ಷಣಕ್ಕೆ ಸಾಮಾಜಿಕ ನ್ಯಾಯ ಇದೆ ಅನ್ನುವಂಥದ್ದು ಅಥವಾ ಅದರ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನೇ ನಮ್ಮ ಶಿಕ್ಷಣ ತಜ್ಞರು ಮತ್ತು ಸಂವಿಧಾನ ಏನಂತಂದ್ರೆ ರೂವಾರಿಗಳು ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ಸಂವಿಧಾನದ ವಿಧಿ 39ನೇ ವಿಧಿಯಲ್ಲಿ ಸಂವಿಧಾನದ 39ನೆಯ ವಿಧಿಯನ್ನು ನಾವು ಸಾಮಾಜಿಕ ನ್ಯಾಯ ಮತ್ತು ಜನರ ಅಭಿವೃದ್ಧಿಯ ಕುರಿತಾಗಿ ಈ 39ನೇ ವಿಧಿ ನಮಗೆ ತಿಳಿಸ್ತದೆ. ಏನು ತಿಳಿಸ್ತದೆ? 39ನೆಯ ಸಂವಿಧಾನದ ವಿಧಿ ಸರ್ಕಾರಗಳು ನ್ಯಾಯ, ಸಾಮಾಜಿಕ ನ್ಯಾಯ ಮತ್ತು ಸಾರ್ವಜನಿಕ ಅಭಿವೃದ್ಧಿಯನ್ನು ಮಾಡಬೇಕು ಎಂಬುದನ್ನು ಈ 39ನೇ ವಿಧಿ ನಮಗೆ ತಿಳಿಸ್ತದೆ. ಹಾಗಾದರೆ 45ನೆಯ ವಿಧಿ, ಸಂವಿಧಾನದ 45ನೆಯ ವಿಧಿಯಲ್ಲಿ ಏನು ಹೇಳೋದಂತಂದ್ರೆ 14 ವರ್ಷದ ಒಳಗಿನ ಮಕ್ಕಳು ಏನಪ್ಪ ಅಂತಂದ್ರೆ ಇಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡೆಯಲು ಯೋಗ್ಯರು. ಅಂದರೆ 14 ವರ್ಷದ ಒಳಗಿನ ಮಕ್ಕಳಿಗೆ ಈ ಸಂವಿಧಾನದ 45ನೇ ವಿಧಿ ಏನು ಹೇಳ್ತದಂತಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಂಬುದನ್ನು ತಿಳಿಸುತ್ತದೆ. ಅದೇ ರೀತಿಯಾಗಿ ಇದು ಬಂದು ತಿದ್ದುಪಡಿ ಬಂತು 86ನೆಯ ತಿದ್ದುಪಡಿಯ ಪ್ರಕಾರ ತಿದ್ದುಪಡಿ ಆಯಿತು. 86ನೆಯ ತಿದ್ದುಪಡಿಯ ಪ್ರಕಾರ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅನ್ನುವಂಥದ್ದೇ ಒಂದು ಮೂಲಭೂತ ಹಕ್ಕು ಅನ್ನುವಂಥದ್ದನ್ನು ಇಲ್ಲಿ ಹೇಳಲಾಗಿದೆ. ಹಾಗಾದರೆ ಈ ಒಂದು ಏನಂತಂದ್ರೆ 86ನೇ ತಿದ್ದುಪಡಿಯ ಮೂಲಕ 45ನೆಯ ತಿದ್ದುಪಡಿಯನ್ನು ಇನ್ನಷ್ಟು ಮನವತ್ತಾಗಿ ಮಕ್ಕಳ ಮೂಲಭೂತ ಹಕ್ಕಿದು ಅನ್ನುವಂಥದ್ದನ್ನು ಸಾರಿತು ನಮ್ಮ ಸಂವಿಧಾನದಲ್ಲಿ ಬದಲು. ಅದೇ ರೀತಿಯಾಗಿ ಸಂವಿಧಾನದ ವಿಧಿ 21A ಕೂಡ ಇದನ್ನು ಬಲಪಡಿಸಲಾಗಿದೆ. 21A ಸಂವಿಧಾನದ ವಿಧಿ 21A ಏನು ಮಾಡಲಾಗಿದೆ ಅಂತಂದ್ರೆ ಇದರ ಕುರಿತು ಸರಿಯಾದ ಒಂದು ಏನಂತಂದ್ರೆ ಇದು ಮೂಲಭೂತ ಹಕ್ಕು, ಮಕ್ಕಳ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು ಅನ್ನೋದನ್ನ ಸಾರಿದೆ. ಅದೇ ರೀತಿಯಾಗಿ 45ನೇ ವಿಧಿಯ 6 ವರ್ಷದ ಒಳಗಿರತಕ್ಕಂಥ ಎಲ್ಲ ಮಕ್ಕಳ ಒಂದು ಶೈಶವಾವಸ್ಥೆಯಲ್ಲಿ ಮತ್ತು ಅವರ ರಕ್ಷಣೆ, ಅವರ ಒಂದು ಶೈಕ್ಷಣಿಕ ಅವಕಾಶಗಳನ್ನು ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಏನು ಮಾಡ್ತಂದ್ರೆ ಇದೇ 45ನೇ ವಿಧಿಯಲ್ಲಿ ಕೂಡ
ಹೆಚ್ಚಿನ ಮಟ್ಟದಲ್ಲಿ ತಿಳಿಸ್ತದೆ. ಅಂದರೆ 6 ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ಏನಂತಂದರೆ ಅವರ ಶಿಕ್ಷಾವಸ್ಥೆಯಲ್ಲಿ ಏನು ಬೆಳವಣಿಗೆ ಆಗಬೇಕು, ಅವರ ಹಕ್ಕೇನು ಅಥವಾ ಅವರ ರಕ್ಷಣೆ ಹೇಗೆ, ಅವರ ಒಂದು ಏನಂತಂದರೆ ಶೈಕ್ಷಣಿಕ ಅವಕಾಶಗಳಿಗೆ ಅಂಗನವಾಡಿ, ಬಾಲವಾಡಿ ಇವೆಲ್ಲ ಅದಾವಲ್ಲ, ಶಿಶು ವಿಹಾರಗಳು ಇವೆಲ್ಲ ಅದಾವಲ್ಲ, ಅಲ್ಲಿಯೂ ಕೂಡ ಶೈಕ್ಷಣಿಕ ಹಕ್ಕು ಐತಿ ಅನ್ನುವಂಥದ್ದನ್ನು ಮಕ್ಕಳಿಗೆ ಕೊಡಲೇಬೇಕು ಅನ್ನುವಂಥದ್ದನ್ನು ಇಲ್ಲಿ ಏನು ಮಾಡ್ತದೆ 45 ರೀತಿಯಲ್ಲಿ ಮತ್ತೆ ತಿಳಿಸಲಾಗ್ತದೆ. ಇವೆಲ್ಲ ಅವಕಾಶಗಳನ್ನು ನೋಡಿದಾಗ ಸಂವಿಧಾನದಲ್ಲಿ ಇಷ್ಟೆಲ್ಲ ಮಾಹಿತಿ ಇದ್ರೂ ಕೂಡ ಅಸಮಾನತೆ ಇದೆ ಅನ್ನುವಂಥದ್ದು ನಮಗೆ ಇನ್ನೂ ಹಾಗೆ ಮುಂದುವರಿದ ಮಾತ್ರ ಕಡಿಮೆ ಆಗಿದೆ ಈಗಿನ ಮಟ್ಟದಲ್ಲಿ. ಸಂವಿಧಾನದ ಪರಿಚ್ಛೇದ ಇನ್ನೂ ಮುಂದುವರೆದು ನೋಡಿ. ಸಂವಿಧಾನದ ಪರಿಚ್ಛೇದ 19ರಲ್ಲಿ ಪರಿಚ್ಛೇದ 19ರಲ್ಲಿ ಏನು ಹೇಳಲಾಗಿದೆ ಅಂತಂದ್ರೆ, ಸಂವಿಧಾನದ ಪರಿಚ್ಛೇದ 19ರಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕುರಿತು ಹೇಳಲಾಗಿದೆ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದು ಮಕ್ಕಳಿಗೂ ಕೂಡ ಅದ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸಲಾಗಿದೆ. ಅಂದರೆ ಪ್ರತಿಯೊಬ್ಬ ಮಾನವನು ಕೂಡ ಈ ಮೂಲಭೂತ ಅಂದರೆ ಸಾರ್ವಜನಿಕರು ಮೂಲಭೂತ ಹಕ್ಕುಗಳಿಗೆ ಅವಕಾಶ ನೀಡಲಾಗಿದೆ ಎನ್ನುವಂಥದ್ದನ್ನು ಇಲ್ಲಿ ಏನಂತಂದರೆ ತಿಳಿಸಲಾಗಿದೆ. ಅವಕಾಶ ವಂಚಿತರಾದಂಥ ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಕೂಡ ಈ ಒಂದು ಕಾಯುವುದು ಸಂವಿಧಾನಾತ್ಮಕ ಕರ್ತವ್ಯ, ಸರ್ಕಾರಗಳ ಆದ್ಯ ಕರ್ತವ್ಯ ಅನ್ನುವಂಥದ್ದನ್ನು ಈ ಒಂದು ಪರಿಚ್ಛೇದ 19ರಲ್ಲಿ ತಿಳಿಸಲಾಗಿದೆ. ನಮಗೆಲ್ಲ ವಾಕ್ ಸ್ವಾತಂತ್ರ್ಯ ಅದ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದ, ನಮ್ಮ ಅಭಿಪ್ರಾಯಗಳನ್ನು ತಿಳಿಸುವಲ್ಲಿ ಮುಕ್ತವಾದಂಥ ಅವಕಾಶ ಇದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತದೆ. ಅದೇ ರೀತಿಯಾಗಿ ಮಕ್ಕಳೇ 29ನೇ ವಿಧಿ, ಇನ್ನೂ ಒಂದು ವಿಧಿ ಅದ. ಹೀಗೆ 29ನೇ ವಿಧಿ ಅದ. ಇಲ್ಲಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳಿಗೆ ರಕ್ಷಣೆ ನೀಡಲಾಗಿದೆ. ಅದೇ ರೀತಿಯಾಗಿ 30ನೇ ವಿಧಿಯಲ್ಲಿ, ಸಂವಿಧಾನದ 30ನೇ ವಿಧಿಯಲ್ಲಿ ಏನ್ ಮಾಡಲಾಗಿದೆ ಅಂತಂದ್ರೆ, ಅಲ್ಲಿ ಕೂಡ ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಡಲಾಗಿದೆ. ಇದರ ಉದ್ದೇಶ ಏನು ಅಂತಂದ್ರೆ, ಯಾರೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು, ಅಲ್ಪಸಂಖ್ಯಾತ ಮಕ್ಕಳು ಕೂಡ ಈ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವ ಮೂಲಕ ಆ ಶಿಕ್ಷಣದ ಕಕ್ಷೆಗೆ ಬರಲಿ ಅನ್ನುವಂಥದ್ದು ಇಲ್ಲಿನ ಒಂದು ಉದ್ದೇಶ, ಸಂವಿಧಾನಾತ್ಮಕ ಉದ್ದೇಶ. ಅದೇ ರೀತಿಯಾಗಿ 45ನೇ ಒಂದು ವಿಧಿಯಲ್ಲಿ ಸರ್ಕಾರಗಳು ಏನು ಕರ್ತವ್ಯವನ್ನು ಹೊಂದಿರಬೇಕು ಅನ್ನೋದನ್ನು 46ನೇ ವಿಧಿಯಲ್ಲಿ ಸಂವಿಧಾನದ 46ನೇ ವಿಧಿಯಲ್ಲಿ ಸರ್ಕಾರಗಳು, ಪ್ರತಿ ಸರ್ಕಾರಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಇದರ ಆದ್ಯ ಕರ್ತವ್ಯ ಏನಂತಂದ್ರೆ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಶೈಕ್ಷಣಿಕ ಆಸಕ್ತಿಗೆ ಬೆಂಬಲಿಸಬೇಕು. ಅಲ್ಲದೆ ಆ ಶೈಕ್ಷಣಿಕ ಆಸಕ್ತಿಯನ್ನು ಬೆಂಬಲಿಸುವುದರ ಜೊತೆಗೆ ಅಭಿವೃದ್ಧಿಪಡಿಸುವುದು, ಶೈಕ್ಷಣಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಸರ್ಕಾರಗಳ ಪ್ರತಿಯೊಂದು ಸರ್ಕಾರಗಳ ಜವಾಬ್ದಾರಿ, ಸಾಧ್ಯವಾದಂಥ ಕರ್ತವ್ಯ ಅಂತ ತಿಳಿಸಲಾಗಿದೆ. ಅದನ್ನೇ ಇನ್ನೊಂದು ನಿಯಮದ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ ವಿಧಿ 21ರಲ್ಲಿ ಹೇಳಲಾಗಿದೆ. 21ನೇ ವಿಧಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ಜೀವಿಸುವ ಹಕ್ಕನ್ನ ಕೂಡ ಶಿಕ್ಷಣದ ನೆಲೆಯಲ್ಲಿ ಅರ್ಥೈಸಿದೆ. ಅಂದ್ರೆ ನಮಗೆಲ್ಲ ಜೀವಿಸುವ ಹಕ್ಕು ಇರುವಂತೆ ಶಿಕ್ಷಣವನ್ನು ಪಡೆಯುವ ಹಕ್ಕು ಕೂಡ ಇದೆ. ಜೀವಿಸುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಶಿಕ್ಷಣವನ್ನು ಪಡೆಯಲೇಬೇಕು ಎಂಬುದು ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನದ ವಿಧಿ 21ರನ್ನ ಅದೇನು ಮಾಡಿದೆ ಅಂತಂದರೆ ಹೆಚ್ಚು ತಿಳಿಸಲ್ಪಟ್ಟಿದೆ. ಇದು ಶಾಲಾ ಶಿಕ್ಷಣದ ಮೂಲಭೂತ ಹಕ್ಕು ಅಂತ ತಿಳ್ಕೊಂಡು ಹೇಳಲಾಗಿದೆ. ಎಲ್ಲ ಪ್ರಯತ್ನಗಳಿಗೂ ಈ ಒಂದು ಆದೇಶ, ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪು ಏನು ಮಾಡ್ತಂತಂದ್ರೆ ಎಲ್ಲ ಪ್ರಯತ್ನಗಳಿಗೂ ಹೊಸ ತಿರುವನ್ನು ನೀಡಿತು. ಆ ಮೂಲಕವಾಗಿ ಶಿಕ್ಷಣ ವಂಚಿತ ಮಕ್ಕಳಿಗೆ ಆಶಾಭಾವನೆಯನ್ನು ಮೂಡಿಸ್ತು. ಎಲ್ಲೋ ಇರ್ತಾರೆ ಮಕ್ಕಳು, ಯಾವ್ಯಾವ ಕ್ಷೇತ್ರದಲ್ಲಿ ಇರ್ತಾರೆ, ಅವರಿಗೆ ಶಿಕ್ಷಣ ಅಂದ್ರೆ ಗೊತ್ತಿಲ್ಲ, ಯಾವ ಪರಿಕಲ್ಪನೆಯೂ ಗೊತ್ತಿಲ್ಲ, ಅಂತ ಒಂದು ಮಕ್ಕಳಿಗೆ ಹೊಸದೊಂದು ಆಶಾಭಾವನೆಯನ್ನು ಕೊಡುವಂಥ ಒಂದು ವಿಧಿ ಸಂವಿಧಾನಾತ್ಮಕ 21ನೆಯ ಒಂದು ವಿಧಿಯನ್ನು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ನಾವು ಕಾಣ್ತೇವೆ. ಇದು ಕೂಡ ಶಿಕ್ಷಣವನ್ನು ಬಲಪಡಿಸುವ ನೀತಿ. ಇನ್ನು 1993ರಲ್ಲಿ ಉನ್ನಿಕೃಷ್ಣನ್ ಅಂತಕ್ಕಂಥವ್ರು 1993ರಲ್ಲಿ ಉನ್ನಿಕೃಷ್ಣನ್ ಅಂತಕ್ಕಂಥವ್ರು ಮತ್ತು ವರ್ಸಸ್
ಆಂಧ್ರ ಪ್ರದೇಶ ಸರ್ಕಾರ ಮೊಕದ್ದಮೆ, ಇವೆರಡ ಮೊಕದ್ದಮೆಯಲ್ಲಿ ಅಂದರೆ ಉನ್ನಿಕೃಷ್ಣನ್ ಆಂಧ್ರ ಸರ್ಕಾರಕ್ಕೆ ಒಂದು ಮೊಕದ್ದಮೆಯನ್ನು ಹಾಕಿದಾಗ ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡುತ್ತದೆ. ಆ ತೀರ್ಪಿನ ಪ್ರಕಾರ 21A ವಿಧಿಯಲ್ಲಿ, ಸಂವಿಧಾನದ 21A ವಿಧಿಯಲ್ಲಿ ತಿಳಿಸಲಾಗಿದೆ. ಮತ್ತೆ ಅವರು ಏನು ಮಾಡಿದರು ಅಂತಂದರೆ ಬಲಪಡಿಸೋದು. ಅಂದರೆ ಸಂವಿಧಾನದಲ್ಲಿ ಬರೀ ಹೇಳೋದಲ್ಲ, ಅದನ್ನು ಕೇವಲ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅನ್ನುವಂಥದ್ದು ಅವರ ಮೂಲಭೂತ ಹಕ್ಕಾಗಬೇಕು ಅನ್ನುವಂಥದ್ದನ್ನು ಮತ್ತೆ ಬಲವತ್ತಾಗಿ ಹೇಳಲಾಗಿದೆ. ಅದಕ್ಕೆ ಮತ್ತೆ ಏನಂತಂದರೆ ಒತ್ತು ಕೊಟ್ಟು ಹೇಳಲಾಗಿದೆ. ಇದು ಕೂಡ ಒಂದು ಶಿಕ್ಷಣಕ್ಕೆ ಆದ್ಯತೆ. ಇದೆಲ್ಲವನ್ನು ಗಮನಿಸಿದರೂ ಕೂಡ ಇಷ್ಟೆಲ್ಲ ಕಾನೂನುಗಳು, ಇಷ್ಟೆಲ್ಲ ಒಂದು ಚೌಕಟ್ಟದು ಸಂವಿಧಾನದ ಚೌಕಟ್ಟಿನ ಮಧ್ಯದಲ್ಲಿ ನಾವು ಸಾಕಷ್ಟು ಶೈಕ್ಷಣಿಕವಾದಂಥ ಒಂದು ಹೆಚ್ಚುಗಾರಿಕೆಯನ್ನು ಮಾಡ್ತಾ ಇದ್ದೇವೆ. ಇದ್ದಾಗಲೂ ಕೂಡ ಶೈಕ್ಷಣಿಕ ವಲಯದಲ್ಲಿ ಅಸಮಾನತೆ ಹೆಚ್ಚಿಸುವಂಥ ಮತ್ತು ಅಂಥ ಅವಕಾಶಗಳು ಹೆಚ್ಚಾಗ್ತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಕಂಡುಬರ್ತದೆ. ಈಗಲೂ ಕೂಡ ಇದೆ, ಆದರೆ ಪ್ರಮಾಣ ಕಡಿಮೆ ಇದೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಈ ಒಂದು ಪ್ರಮಾಣ ಕಡಿಮೆ ಆಗಿದೆ. ಶೈಕ್ಷಣಿಕ ಅವಕಾಶವನ್ನು ಬಳಸಿಕೊಳ್ಳುವಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಗುಂಪುಗಳ ನಡುವೆ ಅಸಮಾನತೆ. ಕೆಲವೊಂದು ಸಾಮಾಜಿಕವಾಗಿ ಪ್ರಬಲವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಗುಂಪದವ, ಆರ್ಥಿಕವಾಗಿ ಪ್ರಬಲವಾಗಿರ್ತಕ್ಕಂಥ ಗುಂಪದವ. ಸಾಮಾಜಿಕವಾಗಿ ಕೆಳಹಂತಕ್ಕೆ ಇರುವಂಥ ಗುಂಪುಗಳು ಅಥವಾ ಆರ್ಥಿಕವಾಗಿ ಕೆಳಹಂತಕ್ಕೆ ಇರುವಂಥ ಗುಂಪುಗಳು, ಈ ಗುಂಪುಗಳ ಮಧ್ಯದಲ್ಲಿ ನಡುವೆ ಅಸಮಾನತೆ, ಸಾಮಾಜಿಕ ಅಸಮಾನತೆ ಉಂಟಾಗಿದೆ. ಇಲ್ಲಿ ಯಾವುದೇ ಒಂದು ಅವಕಾಶವನ್ನು ಪಡೆಯುವಲ್ಲಿಯೂ ಕೂಡ ಈ ಗುಂಪು ಏನು ಮಾಡ್ತಾ ಇದ್ದಾವೆ ಅಂತಂದರೆ ಹೋರಾಟ, ಘರ್ಷಣೆಗೆ ಒಳಗಾಗ್ತಾ ಇದ್ದಾವೆ ಅಥವಾ ತಾಮುಂದು ನೀ ಮುಂದು ಅಂತ ಹೋಗ್ತಾ ಇದ್ದಾವೆ. ಯಾವುದರ ಬಲ ಹೆಚ್ಚಾಗ್ತದೆ, ಆ ಒಂದು ಆರ್ಥಿಕ ವ್ಯವಸ್ಥೆಯ ಬಲ ಹೆಚ್ಚಾದಾಗ ಆರ್ಥಿಕವಾಗಿ ಹೋಗಿಬಿಡುತ್ತದೆ. ಸಾಮಾಜಿಕವಾದ ವ್ಯವಸ್ಥೆಯಲ್ಲಿ ಮುಂದಿರ್ತಕ್ಕಂಥವುಗಳ ಗುಂಪು ಅಲ್ಲಿ ಕೂಡ ಅಸಮಾನತೆಯನ್ನು ಉಂಟು ಮಾಡಿದೆ. ಹೀಗೆ ಈ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಇನ್ನೂ ಕೂಡ ಮುಂದುವರೆದುಕೊಂಡು ಹೊಂಟದ ಅನ್ನೋದನ್ನು ತಿಳಿಸುವುದಕ್ಕಾಗಿ ನಿಮಗೆಲ್ಲ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ, ನೀವೆಲ್ಲ ಈ ಒಂದು ಅವಕಾಶಗಳನ್ನು ಪಡೆದುಕೊಳ್ಳುವಲ್ಲಿ ಶಿಕ್ಷಣ ನಿಮ್ಮ ಹಕ್ಕನ್ನು ನೀವು ತಿಳಿದುಕೊಂಡು ಆ ಮೂಲಕವಾಗಿ ಉನ್ನತ ಶಿಕ್ಷಣದ ಕಡೆಗೆ, ಉನ್ನತ ವ್ಯಾಸಂಗದ ಕಡೆಗೆ ನೀವು ಬರಬೇಕು. ಈ ಸಂವಿಧಾನಾತ್ಮಕ ಹಕ್ಕುಗಳನ್ನು, ಅವಕಾಶಗಳನ್ನು ಬಳಸಿಕೊಳ್ಳುವ ಮೂಲಕವಾಗಿ ಶೈಕ್ಷಣಿಕ ಅಸಮಾನತೆಯನ್ನು ಹೋಗಲಾಡಿಸುವ ಕೆಲಸ ಆಗಬೇಕಾಗಿದೆ, ಇನ್ನೂ ಆಗಬೇಕಾಗಿದೆ. ನಾವು ಮುಂದುವರಿಯುವ ಮುಂದುವರೆದ ದೇಶವಾಗಬೇಕಾಗಿದೆ. ಈ ಮುಂದುವರಿಯುತ್ತಿರುವ ದೇಶದಿಂದ ಮುಂದುವರೆದ ದೇಶ ಆಗಬೇಕಂತಂದರೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಶಿಕ್ಷಣ, ಮೂಲಭೂತ ಸೌಲಭ್ಯಗಳೆಲ್ಲ ಅತ್ಯಂತ ಉನ್ನತ ಮಟ್ಟದಲ್ಲಿ ಸಿಗುವಂತಾದರೆ ನಮ್ಮ ಅಸಮಾನತೆಗಳು ಹೋಗ್ತವೆ. ನಮ್ಮಲ್ಲಿರ್ತಕ್ಕಂಥ ಈ ಒಂದು ಸಾಮಾಜಿಕ ಅಸಮಾನತೆಗಳನ್ನು ನಾವು ನಮ್ಮ ಸರ್ಕಾರ ಪ್ರಯತ್ನಿಸುವ ಮೂಲಕವಾಗಿ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಈ ಒಂದು ಅಸಮಾನತೆಗಳನ್ನು ಹೋಗಲಾಡಿಸ್ತಾ ಇದ್ದಾವೆ ಅನ್ನೋದನ್ನು ನಾವು ಮರೆಯುವಂತಿಲ್ಲ. ಆದರೆ ಅಸಮಾನತೆ ಮಾತ್ರ ಹಾಗೆ ಒಳಗೊಳಗೆ ಅದು ಮುಂದುವರೆದುಕೊಂಡು ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣುತ್ತೇವೆ. ಇನ್ನು ಲಿಂಗತ್ವ ಅಸಮಾನತೆ ಅನ್ನುವಂಥದ್ದು ಇನ್ನೊಂದು ಅಂಶ. ಈ ಲಿಂಗತ್ವ ಅಸಮಾನತೆ ಅನ್ನುವಂಥದ್ದು ಕೂಡ ನಮ್ಮಲ್ಲೆಲ್ಲ ಸಾಮಾಜಿಕ ಅಸಮಾನತೆಗಳಲ್ಲಿ ಲಿಂಗತ್ವ ಅಸಮಾನತೆಯೂ ಕೂಡ ಒಂದು. ನಮ್ಮ ಮನೆಯ ಮನೋಭಾವನೆಗಳಲ್ಲಿ ಹೆಚ್ಚಾಗಿ ಏನು ಅಂತಂದರೆ ಒಂದು ಮತ್ತೊಂದನ್ನು ಅವಲಂಬಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅವಲಂಬನೆ, ಒಂದರ ಮೇಲೆ ಮತ್ತೊಂದು ಅವಲಂಬನೆ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ಉದಾಹರಣೆಗೆ ಶಿಕ್ಷಣದ ಮೌಲ್ಯಗಳ ಕುರಿತು ಒಬ್ಬ ವ್ಯಕ್ತಿಗೆ ಇರತಕ್ಕಂಥ ಒಂದು ಚಿಂತನೆ ಮತ್ತೊಬ್ಬರ ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ. ಯಾರೋ ಒಬ್ಬ ತಿಳಿದಂಥ ವ್ಯಕ್ತಿ ಏನೋ ಒಂದು ಹೊಸ ಸಂಗತಿಯನ್ನು ನಮ್ಮ ಮೇಲೆ ಹೇಳಿಬಿಟ್ರೆ ಅವರ ಪ್ರಭಾವ ನಮ್ಮ ಮೇಲೆ ಆಗ್ತದೆ. ಹೌದಲ್ಲ, ಇದರಲ್ಲಿ ಸತ್ಯ ಇದೆ, ಹೌದಲ್ಲ ಇದರೊಳಗೆ ಒಂದು ಮೌಲ್ಯ ಇದೆ, ನಾವ್ಯಾಕ ಆ ಒಂದು ಶಿಕ್ಷಣ ಅಥವಾ ಈ ಒಂದು ಮುಂದೆ ಬರಬಾರದು ಅನ್ನೋದ್ರ ಬಗ್ಗೆ ಹಂಗೆ ಒಂದು ಕುಟುಂಬ ಮತ್ತೊಂದು ಕುಟುಂಬದ ಮೇಲೆ ಪ್ರಭಾವ ಹೊಂದತಕ್ಕಂಥದ್ದನ್ನು, ಒಬ್ಬ ವ್ಯಕ್ತಿ ಅವನ ಮೇಲೆ ಅವಳ ಮೇಲೆ ಪ್ರಭಾವ ಹೊಂದತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ಲಿಂಗದಲ್ಲಿ ಅಸಮಾನತೆಗಳು ಇದ್ದರೂ ಕೂಡ ಇವುಗಳ ಪ್ರಭಾವ, ನೆರೆಹೊರೆಯುವ ಪ್ರಭಾವ ಆಗ್ಬೋದು, ಒಂದು ಸಮುದಾಯ ಮತ್ತೊಂದು ಸಮುದಾಯಗಳ ಮೇಲೆ ಉಂಟಾಗ್ತಕ್ಕಂಥ ಪ್ರಭಾವ ಇದಿರಬಹುದು. ಮತ್ತು ಹೆಣ್ಣು ಗಂಡುಗಳಲ್ಲಿ ಈ ಶಿಕ್ಷಣ ಪಡೆಯುವ ನಿಟ್ಟಿನಲ್ಲಿ ಅಸಮಾನತೆ ಇರುವುದನ್ನು ನಾವು ಕಾಣ್ತೀವಿ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ತರನಾಗಿ, ಗಂಡು ಮಕ್ಕಳಲ್ಲಿ ಒಂದು ತರನಾಗಿ ಶಿಕ್ಷಣದ ಒಂದು ಶಿಕ್ಷಣ ಪಡೆಯುವಲ್ಲಿ ಪ್ರೇರಣೆಗಳಾಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಸಮತೋಲನಗಳು ಇರುವುದಂಥದ್ದನ್ನು ಕೂಡ ಕಾಣ್ತಾ ಇದ್ದೇವೆ. ಆ ಕಾರಣದಿಂದ ಶಾಲಾ ಭಾಗವಹಿಸುವಿಕೆ, ಆಹಾರ ಪಡೆಯುವಲ್ಲಿ, ಆರೋಗ್ಯವನ್ನು ಪಡೆಯುವಲ್ಲಿ, ಸೌಲಭ್ಯಗಳನ್ನು ಪಡೆಯುವಲ್ಲಿ ಲಿಂಗ ಅಸಮಾನತೆ ಇದೆ. ಲಿಂಗ ಅಸಮಾನತೆ ಅಂದರೆ ಗಂಡು ಹೆಣ್ಣುಗಳ
ತರತಮ ಇದೆ, ಭಿನ್ನತೆ ಇದೆ. ಹಾಗಾಗಿ ಇದು ಕೂಡ ಒಂದು ಏನಂತಂದ್ರೆ ಸಾಮಾಜಿಕ ಅಸಮಾನತೆಯ ಒಂದು ಪ್ರಮುಖ ಅಂಶ. ಇನ್ನು ಇದಕ್ಕಾಗಿನೇ 2015-16ರ ಒಂದು ಸಂದರ್ಭದಲ್ಲಿ ಹಿಸ್ಟ್ರಿಯಲ್ಲಿ ಏನಂತಂದ್ರೆ ಈ ಒಂದು ಕುಟುಂಬ ಆರೋಗ್ಯ, ಸಾಮಾನ್ಯವಾಗಿ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂತ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂತ ನಾವು ಕರಿತೀವಿ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ, ಇದರ ಪ್ರಕಾರ ಈ ಸಮೀಕ್ಷೆ ನಡೆಸಿದಂತಹ ಒಂದು ಇಸ್ವಿ ಏನಂತಂದ್ರೆ 2015-16ರಲ್ಲಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅನ್ನುವಂಥದ್ದು ಏನು ನಡೀತು. ಇದರ ಪ್ರಕಾರ ಕರ್ನಾಟಕದ ಗ್ರಾಮೀಣ ಪ್ರದೇಶದ 24.3 ಗ್ರಾಮೀಣ ಪ್ರದೇಶದ ಮಹಿಳೆಯರು, ಅಲ್ಲದೆ ನಗರ ಪ್ರದೇಶದ 16.2 ನಗರ ಪ್ರದೇಶದ ಮಹಿಳೆಯರ ಬಾಡಿ ಮಾಸ್ ಸೂಚಿಯನ್ನು ನಾವು ನೋಡಿದಾಗ BMI ಅಂತ ಕರಿತೀವಿ. BMI ಬಾಡಿ ಮಾಸ್ ಇಂಡಿಕೇಟರ್. ಬಾಡಿ ಮಾಸ್ ಸೂಚಿಯನ್ನು ನಾವು ನೋಡಿದಾಗ ಅವರ ತೂಕ ಬಹಳ ಕನಿಷ್ಠ ಮಟ್ಟದಲ್ಲಿರುವುದನ್ನು ನಾವು ಕಾಣ್ತೀವಿ. ಲಿಂಗತ್ವ ಅಸಮಾನತೆ ಅಂದರೆ ಹೆಣ್ಣು ಮಕ್ಕಳಲ್ಲಿ ನಗರ ಪ್ರದೇಶದ ಹೆಣ್ಣು ಮಕ್ಕಳ ಒಂದು ಪ್ರಮಾಣ ಅಂದರೆ ಕಡಿಮೆ ಇರುವಂಥದ್ದು, ಮತ್ತು ಏನಂತಂದರೆ ಅಲ್ಲಿ 16.2. ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟದ ಅಂತಂದರೆ ಅವರ ಒಂದು 24.3 ಹೆಣ್ಣು ಮಕ್ಕಳು ಅವರ ಬಾಡಿ ಮಾಸ್ ಸೂಚಿಯನ್ನು ಗಮನಿಸಿದಾಗ ಅವರ ತೂಕ ಕನಿಷ್ಠ ಮಟ್ಟಕ್ಕಿಂತ ಕಡಿಮೆ ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಯಾಕೆ ಅಂತಂದರೆ ಲಿಂಗ ಸಮಾನತೆ. ಇನ್ನು 6ರಿಂದ 56 ತಿಂಗಳ ಮಕ್ಕಳಲ್ಲಿ ಕೂಡ ಮಾಡಿದ್ವಿ. 6ರಿಂದ 56 ತಿಂಗಳು ಮಕ್ಕಳಿಗೆ ಅಂದರೆ 4 ವರ್ಷದ 8 ತಿಂಗಳ ಮಕ್ಕಳಿಗೆ ವರೆಗೂ ಕೂಡ ಇದನ್ನು ನೋಡಿದಾಗ ಅಲ್ಲಿ 60.9% ಮಕ್ಕಳು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಗರ್ಭಿಣಿಯರಲ್ಲಿ ನೋಡಿದಾಗ 45.2% ರಕ್ತಹೀನತೆಯ ಗರ್ಭಿಣಿಯರನ್ನು ಕಾಣ್ತೀವಿ. 45.2% ಏನಂತಂದ್ರೆ ಗರ್ಭಿಣಿ ರಕ್ತಹೀನತೆಯಲ್ಲಿ ಅವರು ಇರುವುದನ್ನು ನಾವು ಕಾಣ್ತೀವಿ. ಹಾಗಾದ್ರೆ ಎಷ್ಟು ನೋಡ್ರಿ ಅದ್ಭುತ. ಅಂದರೆ ಈ ಒಂದು ಇಂತಹ ಪರಿಸ್ಥಿತಿಯಲ್ಲಿ ಮಹಿಳೆ ಮತ್ತು ಮಕ್ಕಳು ಬದುಕ್ತಾ ಇದ್ದಾರೆ. ಇವೆಲ್ಲ ಮಹಿಳೆ ಮತ್ತು ಮಕ್ಕಳ ಲಿಂಗ ಅಸಮಾನತೆಯ ಕುರಿತು ಅಭ್ಯಾಸ ಮಾಡಿದಾಗ, ಈ ಅಂಕಿ ಸಂಖ್ಯೆಗಳನ್ನು ಗಮನಿಸಿದಾಗ, ಆರೋಗ್ಯ ಸಮೀಕ್ಷೆಯನ್ನು ಗಮನಿಸಿದಾಗ ನಮಗೆ ತಿಳಿದು ಬರ್ತಕ್ಕಂಥದ್ದು ಏನು ಅಂತಂದರೆ ಬಹಳ ಇಂಥ ಒಂದು ದುಸ್ಥಿರವಾದಂಥ ಪರಿಸ್ಥಿತಿ ಇರುವುದನ್ನು ನಾವು ಕಾಣ್ತೇವೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಬದುಕುತ್ತಿರುವಾಗ ಮಕ್ಕಳೇ ಅವರ ಆರೋಗ್ಯ, ಅವರ ಆಹಾರ, ಅವರ ಪೌಷ್ಟಿಕತೆ, ಅವರ ಭದ್ರತೆ, ಅವರ ಒಂದು ಕಲಿಕೆ ಅಂದರೆ ಅವರ ಶಿಕ್ಷಣ, ಇವನ್ನೆಲ್ಲ ಬೆಂಬಲಿಸುವ ಮೂಲಕವಾಗಿ ನಾವೆಲ್ಲ ಅಭಿವೃದ್ಧಿಯ ಪಥದತ್ತ ಸಾಧ್ಯ. ಇಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಈ ಲಿಂಗದ ಸಮಾನತೆ ಎನ್ನುವಂಥದ್ದು ಹೋಗಬೇಕು, ನಮ್ಮ ಸಮಾಜದಿಂದ ಅದು ಹೋಗಬೇಕು. ಹೆಂಗೆ ಹೋಗಬೇಕು? ಗಂಡು ಹೆಣ್ಣು ಸಮ. ನಮ್ಮ 12ನೇ ಶತಮಾನದ ಒಂದು ಶರಣರು ಹೇಳಿದರು, ಹೆಣ್ಣು ಗಂಡುಗಳಲ್ಲಿ ಭಿನ್ನತೆ ಇಲ್ಲ, ಇರೋದು ಎರಡೇ ಜಾತಿ ಅಂತ ತಿಳ್ಕೊಂಡು ಹೇಳಿದರು. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿದರು. ನಾವು ಇಂಥ ಒಂದು ಏನಂತಂದರೆ ಸಾಮಾಜಿಕ ಜಾಗೃತಿಯನ್ನು ನಾವು ತಿಳ್ಕೋಬೇಕು. ಅಂದರೆ ನಮ್ಮ ಸಾಮಾಜಿಕ ಸುಧಾರಕರು ಹೇಳಿರ್ತಕ್ಕಂಥ ಸಂಗತಿಗಳನ್ನು ತಿಳ್ಕೋಬೇಕು. ನಾವು ಇವತ್ತು ಕೂಡ ಹೆಣ್ಮಕ್ಳನ್ನು ಕೀಳಾಗಿ ಕಾಣೋದು, ಗಂಡು ಮಕ್ಕಳಿಗೆ ಒಳ್ಳೆಯ ಸೌಲಭ್ಯಗಳನ್ನು ಕೊಡೋದು, ಮಕ್ಕಳಲ್ಲಿನ ಒಂದು ಮನೆಯೊಳಗೆ ಗಂಡು ಹೆಣ್ಣು ಮಕ್ಕಳು ಇರ್ತಾರೆ, ಹೆಣ್ಣು ಮಕ್ಕಳಿಗೆ ಏನಂತಂದರೆ ಶಿಕ್ಷಣದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡದೇನೆ ಗಂಡು ಮಕ್ಕಳನ್ನೇ ಹೆಚ್ಚಾಗಿ ಶಿಕ್ಷಣದ ಆದ್ಯತೆ ಕಡೆ ಕಳಿಸ್ತಕ್ಕಂಥ ಕೆಲ ಕುಟುಂಬಗಳು ಇರ್ತಾವೆ. ಎಲ್ಲರೂ ಅಂತ ಇವತ್ತು ಬದಲಾವಣೆ ಆಗ್ತಾ ಇದೆ. ಹೆಣ್ಣಿರಲಿ ಗಂಡಿರಲಿ ಅದಕ್ಕೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ರೂಢಿ ಆಗ್ತಾ ಇದೆ. ಇದರಿಂದ ಮಾತ್ರ ನಾವು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಮಹಿಳೆ ಒಳಗೊಳ್ಳಬೇಕು. ಈ ಅಭಿವೃದ್ಧಿ ಮಹಿಳೆ ಆಗಬೇಕು. ಆ ಮೂಲಕವಾಗಿ ಲಿಂಗ ಅಸಮಾನತೆಯನ್ನು ನಾವು ಸರಿಪಡಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಮ್ಮ ಸಾಮಾಜಿಕ ಚಿಂತಕರು ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಇನ್ನು ಈ ರೀತಿಯಾಗಿ
ಈ ಸಾಮಾಜಿಕ ಅಸಮಾನತೆಯಲ್ಲಿ ಶಿಕ್ಷಣ ಮತ್ತು ಅಸಮಾನತೆ ಮತ್ತು ಲಿಂಗತ್ವ ಮತ್ತು ಅಸಮಾನತೆ ಅನ್ನುವಂಥ ಎರಡು ಅಂಶಗಳನ್ನು ನೋಡಿ ಆದಮೇಲೆ ಹಾಗಾದರೆ ಮತ್ತೆ ನಾವು ಮುಂದಿನ ಅಂಶಕ್ಕೆ ಬರೋಣ ವಿದ್ಯಾರ್ಥಿಗಳೇ. ಮುಂದಿನ ಕಲಿಕಾಂಶ ಯಾವುದು ಅಂತಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ಸಾಮಾಜಿಕ ಸ್ತರ ವಿನ್ಯಾಸ. ಹಾಗಾದರೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಅಂದಾಗ ಎಂದರೆ ಜನರನ್ನು ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ವ್ಯವಸ್ಥೆ. ಜನರನ್ನು ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ವ್ಯವಸ್ಥೆಯನ್ನು ನಾವು ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರೀತೀವಿ. ಅಥವಾ ಜನರನ್ನು ಏನಿ ಶ್ರೇಣಿಗಳಿಂದ ವಿಭಿನ್ನ ಸ್ಥಾನಗಳಲ್ಲಿ ವಿಭಾಗಿಸುವಂತ ಕ್ರಮ ಅದಲ್ಲ, ಇದನ್ನ ಸಾಮಾಜಿಕ ಸ್ತರ ವಿನ್ಯಾಸ ಅಂತ ತಿಳ್ಕೊಂಡು ಕರೀತೀವಿ. ಹೌದಾ? ನೋಡಿ, ಹಾಗಾದ್ರೆ ನೀವು ತಿಳ್ಕೊಂಡ್ರಲ್ಲ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಅಂತ ಪ್ರಶ್ನೆ ಬಂತು ಅಂದಾಗ ನೀವು ಗಮನಿಸಬೇಕು, ಜನರನ್ನ ವಿಭಿನ್ನ ಸ್ತರಗಳಾಗಿ, ಸ್ತರ ಅಂದ್ರೆ ಹಂತಗಳಾಗಿ ವರ್ಗೀಕರಿಸುವಂತ ಒಂದು ವ್ಯವಸ್ಥೆಯನ್ನು ನಾವು ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರಿತೀವಿ. ಅದು ನೆನಪಾಗಲಿಲ್ಲ ಅಂದ್ರೆ, ಅಥವಾ ಜನರನ್ನ ಏನಿ ಹಂತ ಶ್ರೇಣಿಗಳಲ್ಲ ವಿಭಿನ್ನ ಸ್ಥಾನಗಳಲ್ಲಿ, ಇವರ ಸ್ಥಾನ ಕಡೆಯದು, ಅವರದು ಅದಕ್ಕಿಂತ ಮ್ಯಾಲ, ಅವ್ರಿಗಂತ ಹೀಗೆ ಮ್ಯಾಲ ವಿಭಿನ್ನ ಸ್ಥಾನಗಳಲ್ಲಿ ವಿಭಾಗಿಸುವ ಕ್ರಮವನ್ನು ನಾವು ಸಾಮಾಜಿಕ ಸ್ತರ ವಿನ್ಯಾಸ ಅಂತೇವೆ. ಹಾಗಾದ್ರೆ ಸಾಮಾಜಿಕ ಸ್ತರ ವಿನ್ಯಾಸಕ್ಕೆ ಅದರದ್ದೇ ಆದಂತಹ ಲಕ್ಷಣಗಳಾದವು. ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು. ಹಾಗಾದ್ರೆ ಒಂದು 4 ಲಕ್ಷಣಗಳನ್ನು ನಾವು ತಿಳ್ಕೊಳ್ಳೋಣ. ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆಯ ಕುರಿತು, ಸ್ತರ ವಿನ್ಯಾಸದ ಕುರಿತು ನಮಗೆ 4 ಲಕ್ಷಣಗಳು. ಸಾಮಾಜಿಕ ಸ್ತರ ವಿನ್ಯಾಸವು ಸಾಮಾಜಿಕವಾದುದು. ಸಾಮಾಜಿಕ ಸ್ತರ ವಿನ್ಯಾಸ ಏನದ ಅಂತಂದ್ರೆ ಅದೊಂದು ಸಾಮಾಜಿಕವಾದುದು. ಅಲ್ಲಿ ಏನದ ಅಂತಂದ್ರೆ ವ್ಯಕ್ತಿಗಳ ದೈಹಿಕ ಒಂದು ಗುಂಪುಗಳನ್ನು ಆಧರಿಸಿ ನಿರ್ಧರಿಸುವ ಮಾನ್ಯತೆಯನ್ನ ಪಡಿತಕ್ಕಂಥ ಪ್ರಾಮುಖ್ಯತೆ ಆಧಾರದಿಂದ ಕೆಲವೊಂದಿಷ್ಟು ನಾವು ನಿರ್ಧರಿಸುವುದು. ಬಾಡಿ ಹೆಂಗದ, ಇದೊಂದು ಸಾಮಾಜಿಕ ಸ್ತರ ವಿನ್ಯಾಸದ ಒಂದು ಲಕ್ಷಣ. ಇದೊಂದು ಸಾಮಾಜಿಕವಾದದ್ದು. ಕೇವಲ ಅವನಷ್ಟನ್ನೇ ತಗೋತೀವಿ ಅಂತೆಲ್ಲ. ಭಾಳ ದಪ್ಪ ಇದ್ದ, ದೈಹಿಕವಾಗಿ ಪ್ರಬಲ ಇದ್ದ, ಅವ್ರಿಗೂ ಕೂಡ ಏನಂತಂದ್ರೆ ಅವನ ಪ್ರಭಾವ ಹೆಚ್ಚಾಗ್ತತಿ ಅಂತಲ್ಲ. ಕೆಲವೊಂದು ಕಡೆ ಹಂಗೂ ಆಗ್ಬೋದು. ಅವನ ದೈಹಿಕವಾಗಿ ಎತ್ತರನಾಗಿದ್ದರೆ, ದೈಹಿಕವಾಗಿ ಸುಂದರನಾಗಿದ್ದರೆ, ಅವನು ಬಲಿಷ್ಠನಾಗಿದ್ದರೆ ಅವನ ಒಂದು ಸಾಮಾಜಿಕ ಸ್ಥಾನ ನಿಗದಿಯಾಗುತ್ತಂತ ನೆಚ್ಚುವಂತಿಲ್ಲ. ಅದಕ್ಕೆ ಅದು ಸಾರ್ವತ್ರಿಕವಾಗುತ್ತೆ. ಅವನ ಶಿಕ್ಷಣ, ಅವನ ಬುದ್ಧಿಮತ್ತೆ, ಆದಾಯ, ವೃತ್ತಿ, ಅವನಲ್ಲಿರ್ತಕ್ಕಂಥ ಸ್ಕಿಲ್ಸ್, ಕೌಶಲ್ಯಗಳು, ಇವುಗಳು ಸಾಮಾಜಿಕ ಸ್ತರದ ಬಗ್ಗೆ ಗುರುತಿಸ್ತವೆ. ಜಾನ್ ಇದ್ದವನು ಎಲ್ಲರೂ ಹೊಗಳ್ತೇವಲ್ಲ, ನಾವು ಇಂಟೆಲಿಜೆಂಟ್ ಇದ್ದವನನ್ನು ನಾವೇ ಮಾಡ್ತೀವಿ, ಎಲ್ಲರೂ ಹೊಗಳ್ತೇವೆ. ಎಲ್ಲ ಆಗಿರ್ತಾನೆ, ಅವ್ನು ನೀಟಾಗಿ ಕುಳ್ಳಗಿರ್ತಾನೆ, ಅವ್ನ ಬಾಡಿ ದಪ್ಪಗೆ ಇರುತ್ತೆ. ಅವ್ನು ಏನಂತಂದ್ರೆ ಶಕ್ತಿವಂತ ಇರ್ಲಿಕ್ಕಿಲ್ಲ, ಶಕ್ತಿಗಿಂತ ಯುಕ್ತಿ ಮೇಲು ಅಂತೀವಲ್ಲ, ಹಂಗೆ ಗುರುತಿಸ್ತೇವೆ. ಇವುಗಳ ಆಧಾರದಲ್ಲಿ ನಾವು ಏನಪ್ಪ ಅಂದ್ರೆ ಸಾಮಾಜಿಕ ಸ್ತರವು ಸಾರ್ವತ್ರಿಕವಾದದ್ದು, ಸಾಮಾಜಿಕವಾದದ್ದು ಅಂತ. ಇದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ರೀತಿಯಾದ ಇದೊಂದು ಲಕ್ಷಣ. ಸಾಮಾಜಿಕ ಸ್ತರ ವಿನ್ಯಾಸದ ಮೊದಲನೇ ಲಕ್ಷಣ, ಸಾಮಾಜಿಕ ಸ್ತರ ವಿನ್ಯಾಸವು ಸಾಮಾಜಿಕವಾದದ್ದು, ಎಲ್ಲರನ್ನೂ ಇದೇನು ಮಾಡೋದು ಅಂತಂದ್ರೆ ಒಳಗೊಂಡಂಥದ್ದು. ಇನ್ನು ಎರಡನೇದು ಸಾಮಾಜಿಕ ಸ್ತರ ವಿನ್ಯಾಸ ಸರ್ವವ್ಯಾಪಕವಾದದ್ದು, ಎಲ್ಲ ಕಡೆಗೂ ಇತ್ತು. ಸಾಮಾಜಿಕ ಸ್ತರ ವಿನ್ಯಾಸ, ಸಾಮಾಜಿಕ ಸ್ತರ ವಿನ್ಯಾಸ ದೇಶದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಅಷ್ಟೇ ಅಲ್ಲ, ಚೀನಾದಲ್ಲಿ ಅಷ್ಟೇ ಅಲ್ಲ, ಶ್ರೀಲಂಕಾದಲ್ಲಿ ಅಷ್ಟೇ ಅಲ್ಲ, ನೇಪಾಳದಲ್ಲಿ ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿಯೂ ಅಷ್ಟೇ ಅಲ್ಲ, ಅಮೇರಿಕಾ, ಲಂಡನ್ನಲ್ಲಿ ಅಷ್ಟೇ ಅಲ್ಲ, ಅದು ಎಲ್ಲ ಕಡೆಗೂ ವಿಶ್ವವ್ಯಾಪಿಯಾಗಿರ್ತಕ್ಕಂಥದ್ದು. ಸರ್ವವ್ಯಾಪಕ, ವಿಶ್ವವ್ಯಾಪಿಯಾಗಿರ್ತಕ್ಕಂಥದ್ದು ಎಲ್ಲೆಲ್ಲಿಯೂ ಅದ. ಎಲ್ಲ ಕಡೆನೂ ಈ ಸಾಮಾಜಿಕ ಸ್ತರ ವಿನ್ಯಾಸ ಅದ ರೀ. ನೀವೆಲ್ಲ ತಿಳ್ಕೊತೀರಿ. ನಾವು ನಮ್ಮನ್ನು ಅಷ್ಟೇ ನೋಡ್ಕೊಂಡಾಗ ನಮ್ಮಲ್ಲಿ ಅಷ್ಟೇ ಅದ ಅಂತ ನಾವು ಅಂದ್ಕೊಳ್ಳೋದಕ್ಕಿಂತ ಎಲ್ಲ ಕಡೆಗೂ ಹೆಚ್ಚಿನ ವ್ಯಾಸಂಗ ಮಾಡಿದಾಗ ಇದು ಗೊತ್ತಾಗ್ತದೆ. ಶ್ರಮ ವಿಭಜನೆ, ವೃತ್ತಿ, ಆದಾಯ, ಇನ್ನು ಮುಂತಾದ ಸಾಮಾಜಿಕ ಅಂಶಗಳ ಆಧಾರದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸವು ಏನಾಗಿದೆ ಅಂತಂದ್ರೆ ಮಾನವ ಸಮಾಜದಲ್ಲಿ ಕಂಡು ಬರ್ತಾ ಇದೆ. ಆದ್ದರಿಂದ ಇದು ಸರ್ವವ್ಯಾಪಿಯಾಗಿರತಕ್ಕಂಥದ್ದು. ಎಲ್ಲ ಕಡೆನೂ ಅದು, ಎಲ್ಲ ಕಡೆ ಶ್ರಮ ವಿಭಜನೆ ಮಾಡುವಲ್ಲಿ ಕೂಡ ಎಲ್ಲ ಕಡೆ ವೃತ್ತಿಯಲ್ಲಿ ಅದ, ಆದಾಯದಲ್ಲಿ ಎಲ್ಲ ಕಡೆಗೂ ಕೂಡ ಅನೇಕ ಕ್ಷೇತ್ರಗಳಲ್ಲಿ ಇದು ಕಂಡು ಬರ್ತದೆ. ಅದಕ್ಕೆ ಸರ್ವವ್ಯಾಪಕ, ಅನೇಕ ದೇಶಗಳಲ್ಲಿ ಕಂಡು ಬರ್ತದೆ, ಅನೇಕ ಜಾತಿಗಳಲ್ಲಿ ಕಂಡು ಬರ್ತದೆ, ಅನೇಕ ವ್ಯವಸ್ಥೆಗಳಲ್ಲಿ ಕಂಡು ಬರ್ತದೆ. ಅದನ್ನು ಸರ್ವವ್ಯಾಪಕವಾದದ್ದು ಅಂತ ಹೇಳ್ತೇವೆ. ಇನ್ನು ಸಾಮಾಜಿಕ ಮೂರನೇ ಒಂದು ಲಕ್ಷಣ, ಸ್ತರ ವ್ಯವಸ್ಥೆ ಪುರಾತನವಾದದ್ದು. ಇದೀಗ ನಿನ್ನೆ ಮೊನ್ನೆ ಹುಟ್ಟುಕೊಂಡದ್ದಲ್ಲ.
ಇದು ಬಹಳಷ್ಟು ಪುರಾತನವಾದದ್ದು. ಮಾನವ ಸಮುದಾಯ ಎಂದಿನಿಂದ ತನ್ನ ಜೀವನ ಶ್ರಮವನ್ನು ಆರಂಭಿಸಿತೋ ಅವತ್ತಿನಿಂದನೂ ಕೂಡ ಏನಂತಂದರೆ ಈ ಸಾಮಾಜಿಕ ಸ್ತರ ವಿನ್ಯಾಸ ನಡ್ಕೊಂಡು ಬಂದದ್ದು. ಹಾಗೆಯೇ ನಮ್ಮ ಸಮಾಜದ ಜೊತೆಗೆ ಬಂದದ್ದು ಯಾವತ್ತು ಅಲೆಮಾರಿ ಜೀವನದ ಪದ್ಧತಿಯಿಂದ ಹಿಡಿದು ಇಂದಿನವರೆಗೂ, ಅಂದರೆ ಪ್ರಾಚೀನ ಕಾಲದಿಂದ ಇಂದಿನ ಕರೆ ಡಿಜಿಟಲ್ ಯುಗದವರೆಗೂ ಕೂಡ ಇದು ವ್ಯವಸ್ಥೆ ನಮ್ಮ ಜೊತೆಗೆ ಇದೆ. ಸಮಾಜದಲ್ಲಿ ಏರುಪೇರುಗಳು ಅದೇ ಅದಾವು. ಇವುಗಳನ್ನು ತಿನ್ನಲಿಕ್ಕೆ ಸಾಕಷ್ಟು ತಜ್ಞರು ಪ್ರಯತ್ನ ಪಟ್ಟರು, ಸಾಕಷ್ಟು ಚಿಂತಕರು ಇದ್ರ ಬಗ್ಗೆ ಸುಧಾರಣೆ ಮಾಡ್ತಾನೆ ಬಂದಿದ್ದಾರೆ. ಆದರೆ ಸಾಮಾಜಿಕ ಸ್ತರ ವ್ಯವಸ್ಥೆ ಅನ್ನುವಂಥದ್ದು ತುಂಬ ಪುರಾತನವಾದದ್ದು. ಅಲೆಮಾರಿ ಜೀವನ ಪದ್ಧತಿಯಿಂದ ಹಿಡಿದುಕೊಂಡು ಇಂದಿನ ಸಾಮಾಜಿಕ ಜೀವನದವರೆಗೂ ಕೂಡ ಸ್ತರವಿನ್ಯಾಸ ವ್ಯವಸ್ಥೆ ವಿವಿಧ ರೂಪಗಳಲ್ಲಿ ಬದಲಾವಣೆ ಮಾಡಿದೆ ಅಷ್ಟೇ. ಆದರೆ ಇದ್ದದ್ದು ಸತ್ಯ. ಇನ್ನು ನಾಲ್ಕನೇ ಒಂದು ಲಕ್ಷಣ, ಸ್ತರವಿನ್ಯಾಸ ಅನ್ನುವಂಥದ್ದು ವಿವಿಧ ರೂಪಗಳಲ್ಲಿದೆ. ಅದು ಒಂದೇ ರೂಪದಲ್ಲಿ ಬಂದಿಲ್ಲ, ಬೆಳೆದುಕೊಂಡು ಹಿಂದೆಂದನೂ ಬಂದದ. ಆದರೆ ಒಂದೇ ರೂಪದಲ್ಲಿ ಇದ್ದಾವೆ. ಒಂದೇ ಸಮಾಜದಲ್ಲಿ ಒಂದೇ ಥರನಾಗಿ ಇರ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಬೇರೆ ಬೇರೆ ರೂಪಗಳಲ್ಲಿ ಇದು ಅಸ್ತಿತ್ವಕ್ಕೆ ಬಂದಿದೆ. ಪ್ರಾಚೀನ ರೋಮನ್ನರಲ್ಲಿ ಬೇರೆ ಇತ್ತು, ಆನಂತರದಲ್ಲಿ ಪ್ಯಾಟ್ರಿಸಿಯನ್ನರಲ್ಲಿ ಬೇರೆ ಇತ್ತು, ಬ್ಲೆಬಿಯನ್ನರಲ್ಲಿ ಬೇರೆ ಇತ್ತು. ವ್ಯತ್ಯಾಸಗಳಿದ್ದು ಬೇರೆ ಬೇರೆ ದೇಶದ ಹಿಂದೂ ಪ್ರಾಚೀನತೆಯನ್ನು ಹೊಂದಿರತಕ್ಕಂಥ ಹಿಂದಿನ ಒಂದು ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಇತ್ತು. ಭಾರತದಲ್ಲಿ ಕರ್ಮ ಸಿದ್ಧಾಂತಗಳು ಬಂದವು ಅಷ್ಟೇ. ಬೇರೆ ಬೇರೆಯಲ್ಲಿ ಬೇರೆ ಅವರವರ ಕರ್ಮ ಸಿದ್ಧಾಂತ ಅಂದರೆ ಕೆಲಸದ ಒಂದು ಆಧಾರದ ಮೇಲೆ, ವೃತ್ತಿಯ ಆಧಾರಗಳಲ್ಲಿ ಬಂದು ಬ್ರಾಹ್ಮಣ, ಕ್ಷತ್ರಿಯ 4 ಸ್ತರಗಳು ಬಂದವು. ಸ್ತರ ವಿನ್ಯಾಸದಲ್ಲಿ ವಿವಿಧತೆ ಅಂತ ಬೇರೆ ಬೇರೆ ದೇಶದಲ್ಲಿ ಅದೇ. ಅಮೇರಿಕಾ, ಬ್ರಿಟನ್ ಅಂತ ಮುಂದುವರೆದಂಥ ರಾಷ್ಟ್ರಗಳಲ್ಲಿ ಏನದ ಅಂತಂದರೆ ಅಲ್ಲಿ ಕೂಡ 4 ಸ್ಟೇಟಸ್ ಇರೋದು. ಕ್ಯಾಟಗರಿ 1, ಕ್ಯಾಟಗರಿ 2, 3, 4 ಈ ಥರ ವರ್ಗ ವ್ಯವಸ್ಥೆ ಇರೋದನ್ನು ನಾವು ಕಾಣ್ತೇವೆ. ಅದು ಕೂಡ ಏನಂತಂದರೆ ವಿವಿಧ ರೂಪಗಳಲ್ಲಿರ್ತದೆ. ನಮ್ಮಲ್ಲಿ ಕೂಡ ವರ್ಗ ವ್ಯವಸ್ಥೆ ಅದ. ಅದೇ ಏನಂತಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ ಉನ್ನತದಲ್ಲಿ ಇರ್ತಕ್ಕಂಥವನು, ಕ್ಷತ್ರಿಯ 2ನೇ ವರ್ಗದಲ್ಲಿರ್ತಕ್ಕಂಥವನು, ವೈಶ್ಯ 3ನೇ ವರ್ಗದಲ್ಲಿರ್ತಕ್ಕಂಥವನು, ಅನಂತರದಲ್ಲಿ ಶೂದ್ರ 4ನೇ ವರ್ಗದಲ್ಲಿ ಇರ್ತಕ್ಕಂಥವ್ರು. ಹೀಗೆ ಈ ಒಂದು ವಿವಿಧ ರೂಪಗಳನ್ನು ಕೂಡ ಈ ಸಾಮಾಜಿಕ ಸ್ತರ ವಿನ್ಯಾಸ ಹೊಂದಿದೆ. ಹೀಗೆ ಈ ಒಂದು ಸಾಮಾಜಿಕ ಸ್ತರ ವಿನ್ಯಾಸದ ಒಂದು ಲಕ್ಷಣಗಳನ್ನು ನಾವು ಕಾಣ್ತೇವೆ. ಹಾಗಾದರೆ ಸಾಮಾಜಿಕ ಸ್ತರ ವಿನ್ಯಾಸದ ರೂಪಗಳು ಏನಿದ್ದು ಅನ್ನೋದನ್ನು ನಾವು ಗಮನಿಸಿದಾಗ ಜಗತ್ತಿನಾದ್ಯಂತ ಕಂಡು ಬಂದರು. ಎಲ್ಲ ಕಡೆನೂ ಐತಿ ಸಾಮಾಜಿಕ ಸ್ತರ ವಿನ್ಯಾಸ ಮಕ್ಕಳು. ಹೌದು, ನೀವೆಲ್ಲ ಕಾಣ್ತೀರಿ. ಬೇರೆ ಬೇರೆ ಒಂದು ದೇಶಗಳಲ್ಲಿ ನೀವು ಬೇರೆ ಬೇರೆ ಎಲ್ಲ ಥರದ ಜನರು ಇದ್ದಾರೆ. ಅಲ್ಲಿ ಬಡವರು ಇದ್ದಾರೆ, ಶ್ರೀಮಂತರಿಲ್ಲ. ಮುಂದುವರೆದ ರಾಷ್ಟ್ರಗಳು ಅಂದ ತಕ್ಷಣ ಎಲ್ಲ ಶ್ರೀಮಂತರ ಇಲ್ಲ. ಅಲ್ಲಿಯೂ ಕೂಡ ಎಲ್ಲ ತರಗತಿಯ ಜನರು ಬೇಕಾಗ್ತವೆ. ಹಾಗಾಗಿ ಎಲ್ಲ ಒಂದು ಜಗತ್ತಿನಾದ್ಯಂತ ಇದು ಕಂಡು ಬಂದರೂ ಕೂಡ ಒಂದೇ ರೂಪದಲ್ಲಿ ಇಲ್ಲ. ಹಾಗಾಗಿ ಭಿನ್ನತೆಯನ್ನು ಹೊಂದ್ಯದ. ಈ ಭಿನ್ನತೆ ಪ್ರಾಚೀನ ಕಾಲದಿಂದಲೂ ಕೂಡ ಡಿಜಿಟಲ್ ಯುಗದವರೆಗೂ ಕೂಡ ಇವತ್ತು ಅದು ಮುಂದುವರೆದುಕೊಂಡು ಬಂದದ. ಹಾಗಾದರೆ ಅಲ್ಲಿ ಕೆಲವೊಂದಿಷ್ಟು ರೂಪಗಳನ್ನು ನಾವು ಕಾಣ್ತೇವೆ. ಆ ರೂಪಗಳು ಯಾವ್ಯಾವ ಅಂತಂದರೆ ಆದಿವಾಸಿ ಸಮಾಜ, ಇದನ್ನು ಪ್ರಿಮಿಟಿವ್ ಸೊಸೈಟಿ ಅಂತ ತಿಳ್ಕೊಂಡು ನಾವು ಕರೀತೀವಿ. ಆದಿವಾಸಿ ಸಮಾಜ ಇದು ಒಂದು ರೂಪ. ಅದೇ ರೀತಿಯಾಗಿ ಗುಲಾಮಗಿರಿ ವ್ಯವಸ್ಥೆನೂ ಇತ್ತು. ಇದನ್ನು ಸ್ಲ್ಯಾವರಿ ಅಂತ ಕರೀತೀವಿ. ಸ್ಲ್ಯಾವರಿ ವ್ಯವಸ್ಥೆ, ಗುಲಾಮಗಿರಿ ವ್ಯವಸ್ಥೆನೂ ಕೂಡ ನಮ್ಮಲ್ಲಿ ಇತ್ತು. ಇದು ಕೂಡ ಸಾಮಾಜಿಕ ಸ್ತರವಿನ್ಯಾಸದ ಒಂದು ರೂಪ. ಅದೇ ರೀತಿಯಾಗಿ 3ನೇದು ಎಸ್ಟೇಟ್ ಪದ್ಧತಿ ಇತ್ತು. ಎಸ್ಟೇಟ್ಸ್ ಪದ್ಧತಿ, ಈ ಎಸ್ಟೇಟ್ಸ್ ಸಿಸ್ಟಮ್ ಏನಿತ್ತಲ್ಲ ಅಲ್ಲಿ ಕೂಡ ಬೇರೆನೆ. ಒಂದು ಎಸ್ಟೇಟ್ನಲ್ಲಿ ಎಲ್ಲ ಅಂದರೆ ಸರ್ಕಾರ, ಆಳು ಕಾಳು ಎಲ್ಲ ಇರ್ತಿತ್ತು. ಕೆಲವರು ಸೇವಾ ಒಂದು ವಲಯನೂ ಇತ್ತು, ಶ್ರೀಮಂತ ವಲಯವೂ ಕೂಡ ಇತ್ತು. ಹೀಗೆ ಇದು ಒಂದು ರೂಪ. ಅದೇ ರೀತಿಯಾಗಿ ವರ್ಣ ವ್ಯವಸ್ಥೆ ಬಂತು. ಮುಂದೆ ವರ್ಣ ವ್ಯವಸ್ಥೆ ಬಂತು. ಅದೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿದ್ನೆಲ್ಲ ಅದು ವರ್ಣ ವ್ಯವಸ್ಥೆ ಬಂತು. ಆ ವರ್ಣ ವ್ಯವಸ್ಥೆಯಲ್ಲಿ ವರ್ಣಾರ್ ಸಿಸ್ಟಮ್ನಲ್ಲಿ ಏನು ಬಂತು ಅಂದರೆ ಆ ಒಂದು ಸ್ತರಗಳು ಬಂದು ಮೇಲೆ ಹಂತ, ಕೆಳ ಹಂತ, ಅದ್ರ ಕೆಳ ಹಂತ, ಅದ್ರ ಕೆಳ ಹಂತ, ಹೀಗೆ ಬಂತು. ಅದೇ ರೀತಿಯಾಗಿ ಜಾತಿ ವ್ಯವಸ್ಥೆ, ಇತ್ತೀಚೆಗಂತೂ ಜಾತಿ ವ್ಯವಸ್ಥೆ ಬಂದಿದೆ. ಇದು ಕೂಡ ಸಾಮಾಜಿಕ ಸ್ತರ ವಿನ್ಯಾಸದ ಒಂದು ರೂಪ. ಇದನ್ನು ಕ್ಯಾಸ್ಟ್ ಸಿಸ್ಟಮ್ ಅಂತ ತಿಳ್ಕೊಂಡು ಕರೀತೇವೆ. ಈ ಜಾತಿ ವ್ಯವಸ್ಥೆ ಕೂಡ ಬಂತು. ಹೀಗೆ ಹಲವಾರು ನಮ್ಮ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಅಸಮಾನತೆಯನ್ನು ನೀವು ತಿಳಿದುಕೊಳ್ಳುವಾಗ ವಿದ್ಯಾರ್ಥಿಗಳ ನೀವೆಲ್ಲ ಗಮನಿಸಬೇಕು. ಈ ಸಾಮಾಜಿಕ ಸ್ತರ ವಿನ್ಯಾಸದ ಒಂದು ಏನಂತಂದರೆ ವ್ಯವಸ್ಥೆ ಹೇಗಿದೆ ಅಂತಂದರೆ ಅಸಮಾನತೆಯಿಂದ ಕೂಡಿದ. ಅಸಮಾನತೆಯ ಜೊತೆಗೆ ಇಲ್ಲಿ ಸ್ತರಗಳದಾವು. ಆ ಸ್ತರಗಳು ಏನು ಶ್ರೇಣಿಗಳದಾವು, ಭಿನ್ನತೆಗಳದಾವು. ಈ ಭಿನ್ನತೆಗಳಲ್ಲಿ ಈ ರೀತಿಯಾದಂಥ ಭಿನ್ನತೆಗಳನ್ನು ನಾವು ಅಭ್ಯಾಸ ಮಾಡಿಕೊಂಡಾಗ ಸಾಮಾಜಿಕ ಸ್ತರ ವಿನ್ಯಾಸ ನಮ್ಮ ಸಮಾಜದಲ್ಲಿ
ಸಮಾಜದಲ್ಲಿ ಇನ್ನೂ ಮುಂದುವರೆದಿದೆ. ಇದನ್ನು ಕಡಿಮೆ ಮಾಡ್ತಾ ಹೋದಂತೆಲ್ಲ ಈ ಸಮಾನತೆ ಅನ್ನುವಂಥದ್ದು ಸಂವಿಧಾನದ ಬದ್ಧವಾದಂಥ ಒಂದು ಹಕ್ಕಾಗ್ತದೆ, ಸಂವಿಧಾನದ ಬದ್ಧವಾದಂಥ ಒಂದು ವ್ಯವಸ್ಥೆ ಆಗ್ತದೆ. ಈ ಸಮಾನತೆಯನ್ನು ಸಾಧಿಸುವಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಸ್ವತಂತ್ರ ನಂತರದಲ್ಲಿ ಹೆಚ್ಚಾಗಿ ಈ ಸಾಮಾಜಿಕ ಸಮಾನತೆಯನ್ನು ನಾವು ಸಾಧಿಸುವಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ, ಪ್ರತಿಫಲವನ್ನು ಪಡಿತಾ ಇದ್ದೇವೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಂಡ್ವಿ. ಹೀಗೆಲ್ಲ ಮುಂದುವರಿತಾ ಮುಂದಿನ ಒಂದು ಕಲಿಕಾಂಶಗಳಲ್ಲಿ ನಾವು ಉಳಿದ ವಿಷಯಗಳನ್ನು ಅಭ್ಯಾಸ ಮಾಡೋಣ. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಮತ್ತು ಅವುಗಳ ನಿವಾರಣ ಉಪಾಯಗಳನ್ನು ಮುಂದಿನ ಒಂದು ತರಗತಿಯಲ್ಲೇ ತಿಳಿದುಕೊಳ್ಳೋಣ.